ಪಂಚತತ್ವಗಳನ್ನು ಶ್ರದ್ಧೆಯಿಂದ ನಂಬಿದರೆ ಆ ಒಂದು ಎನರ್ಜಿಯ ಹರಿವನ್ನು ನಾವು ಅನುಭವಕ್ಕೆ ತೆಗೆದುಕೊಂಡ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ, ಉದಾಹರಣೆ ಮೂಲಕ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. 2 ದಿವಸದ ಹಿಂದೆ ಒಬ್ಬರು ಕರೆ ಮಾಡಿ ಅವರ ಮನೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಂಬ್ಯುಲೆನ್ಸಲ್ಲಿದ್ದಾರೆ, ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರ ಮನೆಯವರು ಕೇವಲ ಉಸಿರಾಡ್ತಾ ಇದ್ದಾರೆ. ಇವರು ಯಾವ ರೀತಿಯ ಮಾತನ್ನು ಹೇಳಿದರೂ ಕೂಡ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಅವರ ಮನೆಯಿಂದ ಆಸ್ಪತ್ರೆಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಅವರು ನಾನು ಏನು ಹೇಳಿದರೂ ಅಲ್ಲಿ ಮಾಡುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಒಟ್ಟಿನಲ್ಲಿ ಆ್ಯಂಬುಲೆನ್ಸಲ್ಲಿ ಒಂದು 3ರಿಂದ 4 ಮಂದಿ ಇದ್ದರು. ನಾನು ಆವಾಗ ಅವರ ಹತ್ರ ಹೇಳಿದೆ, ಈ ಒಂದು ಎನರ್ಜಿಯನ್ನು, ಪಂಚತತ್ವದ ಎನರ್ಜಿಯನ್ನು ಅವರಿಗೆ ಕನೆಕ್ಟ್ ಮಾಡಿ. ಅಂದರೆ ಸಹಸ್ರಾರ ಚಕ್ರದ ಮೂಲಕ ಅಗ್ನಿತತ್ವ, ಅದರ ನಂತರ ವಾಯುತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ, ಈ 5 ತತ್ವಗಳಿಗೆ ನಮಿಸಿ ಈ ಒಂದು ಎನರ್ಜಿ ಅವರಿಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದರೆ ಸಹಸ್ರಾರ ಚಕ್ರದ ಮೂಲಕ ಅವರಿಗೆ ಕನೆಕ್ಟ್ ಮಾಡಿ. ಅದರ ನಂತರ ನೇರವಾಗಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ ಚಕ್ರದಲ್ಲಿ ಸ್ವಲ್ಪ ಹೊತ್ತು ಆ ಒಂದು ಎನರ್ಜಿ ಫ್ಲೋ ಏನಿದೆ ಅದು ಬಹಳಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದೆ, ಆ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಅಲ್ಲಿ ಜಾಸ್ತಿ ಫೀಲ್ ಮಾಡ್ಕೊಳ್ಳಿ. ಅದರ ನಂತರ ಕೈ ಇಟ್ಟು ಮಾಡ್ತಾ ಹೋಗಿ ಅಂತ ಹೇಳಿದೆ. ಅದರ ನಂತರ ವಿಶುದ್ಧಿ ಚಕ್ರ, ಸಹಸ್ರಾರ ಚಕ್ರ, ಇಲ್ಲಿ ಸಹಸ್ರಾರ ಚಕ್ರಕ್ಕೆ ಆ ಎನರ್ಜಿ ಬಂದಾಗ ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಇದ್ದವರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಯಿತು. ಅದರ ಜೊತೆಗೆ ಆ ಒಂದು ಎನರ್ಜಿ ಫ್ಲೋ ಆದ ಒಂದು ಅನುಭವ ಇದೆಯಲ್ಲ, ಅಲ್ಲಿದ್ದ ಇಬ್ಬರಿಗೂ ಫೀಲ್ ಆಗಿದೆ. ಅಂದರೆ ಆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುವಂತಹ ಅನುಭವ ಕಣ್ಣಿಗೆ ಕಂಡಿದೆ. ಅಂದರೆ ಈ ಪಂಚತತ್ವದ ಎನರ್ಜಿ ಎಷ್ಟು ಪವರ್ಫುಲ್ ಇದೆ, ಈ ಬ್ರಹ್ಮಾಂಡದ ಎನರ್ಜಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ ನಾವು ಮಾಡುವಾಗ ಸಮರ್ಪಣಾ ಭಾವ ಇದ್ದರೆ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು. ಇದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಅವರು ಎಷ್ಟೊಂದು ಹುಷಾರಾಗಿದ್ದಾರೆ ಅಂತಂದರೆ ಅಲ್ಲಿ ಆಸ್ಪತ್ರೆ ಹೋದ ನಂತರ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಅಂದರೆ ವೈದ್ಯಕೀಯ ಲೋಕದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಅವರು ಬಹಳಷ್ಟು ಹುಷಾರಾಗಿದ್ದಾರೆ. ಈ ಕ್ಷಣದವರೆಗೂ ಯಾವುದೇ ರೀತಿಯ ಸಮಸ್ಯೆ ಅವರಿಗೆ ಆಗಿಲ್ಲ. ಅಂದರೆ ನಾವೊಂದು ಸಮರ್ಪಣಾ ಭಾವದಿಂದ ಈ ಒಂದು ಎನರ್ಜಿಗಳಿಗೆ, ಯಾವುದೇ ರೀತಿಯ ಒಂದು ಬ್ರಹ್ಮಾಂಡದ ಎನರ್ಜಿ ಇರ್ಬೋದು, ಪಂಚತತ್ವ ಎನರ್ಜಿ ಇರ್ಬೋದು, ಅಥವಾ ನೀವು ನಂಬಿರುವ ಯಾವುದಾದ್ರೂ ಒಂದು ಪವರ್ಫುಲ್ ಎನರ್ಜಿ ಇರಬೇಕು, ಅದಕ್ಕೆ ನಾವು ಸಮರ್ಪಣಾ ಭಾವದಿಂದ ಇನ್ವಾಲ್ವ್ ಆದರೆ, ನಾವು ಅದಕ್ಕೆ ಒಂದು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಅದನ್ನು ನಂಬಿದರೆ ಅದರ ರಿಸಲ್ಟ್ ಖಂಡಿತವಾಗಿಯೂ ಉತ್ತಮವಾಗಿರುತ್ತೆ. ಇದನ್ನು ನಾನು 3ನೇ ಸಲ ಈ ಒಂದು ವಿಚಾರದಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದಿದೆ. ನನಗೆ ಇದನ್ನು ಹೇಳೋದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದರೆ ನಾವು ಎಷ್ಟು ಈ ಎನರ್ಜಿಗಳನ್ನು ಬಿಲೀವ್ ಮಾಡ್ತಾ ಹೋಗ್ತೇವೆ, ಆ ಎನರ್ಜಿಯ ಒಂದು ಫ್ಲೋವನ್ನು ಕನೆಕ್ಟ್ ಮಾಡ್ಕೊಳ್ತೇವೆ, ಅಷ್ಟು ಅದರ ರಿಸಲ್ಟ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ಹೇಳೋಣ. ಪರಿಶುದ್ಧ ಕ್ರಿಯಾ, ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ.